ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್ ಪ್ರೀ ರೆಕಾರ್ಡೆಡ್ ವಿಡಿಯೋಸಲ್ಲಿ ಬಂದಿದ್ದಾರೆ ಅಂತ ಹೇಳಿದರೆ ಯಾವುದಾದರೂ ಒಂದು ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ನಮ್ಮ ರಾಜ್ಯದ ಮಕ್ಕಳಿಗೆ ತಂದಿರ್ತಾರೆ. ಹಾಗಾಗಿ ಇವತ್ತು ನಾನು ಬಂದಿರತಕ್ಕಂತಹ ವಿಷಯ ಶಿಕ್ಷಣವೇ ಶಕ್ತಿ ರಾಜ್ಯ ಮಟ್ಟದ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆ ದಿನಾಂಕ 29/3/2026. ಸ್ಥಳ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್, ಎ ಸ್ಕೂಲ್ ಕಂಟೆಂಟ್ ಬೇಸ್ಡ್ ಅಂಡ್ ಸ್ಕಿಲ್ ಬೇಸ್ಡ್ ಸ್ಕೂಲ್, ಚನ್ನಕೇಶವ ನಗರ, ಶಿಕಾರಿಪುರ. ಇಲ್ಲಿ ಈ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮಿನೇಷನ್ಸನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಯಾರೆಲ್ಲ ಈ ವರ್ಷ ಪ್ರಸಕ್ತ ಸಾಲಿನಲ್ಲಿ 3ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿ 4ನೇ ತರಗತಿಗೆ ಹೋಗ್ತಾ ಇದ್ದೀರಾ, ಹಾಗೂ 4ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿ 5ನೇ ತರಗತಿಗೆ ಹೋಗ್ತಾ ಇದ್ದೀರಾ, ಅದರ ಜೊತೆಯಲ್ಲಿ ಸರ್ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜಾ ಅವಧಿಯಲ್ಲಿ ಸಮ್ಮರ್ ವೆಕೇಷನ್ಸ್ ಕ್ಲಾಸಸ್ ವಿತ್ ರೆಸಿಡೆನ್ಷಿಯಲ್ ಆ್ಯಂಡ್ ನಾನ್ ರೆಸಿಡೆನ್ಷಿಯಲ್ ಕ್ಲಾಸಸನ್ನು ಇದೇ ನಿಮ್ಮ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್, ಚನ್ನಕೇಶವನಗರ, ಶಿಕಾರಿಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಒಂದು 5ರಿಂದ 6-7 ನಿಮಿಷ ಆಗ್ಬೋದು. ಸಂಪೂರ್ಣವಾದ ವಿಡಿಯೋವನ್ನು ನೋಡಿದರೆ ಮಾತ್ರ ಕಂಪ್ಲೀಟ್ ಕಂಟೆಂಟ್ ಅರ್ಥ ಆಗುತ್ತೆ. ಇದರಲ್ಲಿ ರಾಜ್ಯದ ಪೋಷಕರು ಏನೆಲ್ಲ ಕೇಳ್ತಾ ಇದ್ದಾರೆ, ನಾವು ಏನೆಲ್ಲ ಅವರಿಗೆ ತಲುಪಿಸಬೇಕಾಗಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ. ನಾನು ಹೇಳ್ತಿರೋ ಮಾಹಿತಿ ಅರ್ಥ ಆಗ್ತಾ ಇದ್ದರೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಎಲ್ಲ ಕಮೆಂಟಿಗೂ ಕೂಡ ಸೂಕ್ತ ಉತ್ತರವನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ ಅರ್ಥ ಆಯಿತು ಈ ಮಾಹಿತಿ ಅಂದರೆ ಒಂದು ಲೈಕ್ ಕೊಡ್ಬೋದು. ಮೊಟ್ಟ ಮೊದಲನೇದಾಗಿ ರಾಜ್ಯ ಮಟ್ಟದ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮಿನೇಷನ್ಸ್. ಈ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮಿನೇಷನ್ಸನ್ನು ಯಾವ ವಿದ್ಯಾರ್ಥಿಗಳು ಬರೀತಾರೆ ಅಂತ ಹೇಳಿದರೆ, ಪ್ರಸಕ್ತ ವರ್ಷದಲ್ಲಿ 3ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿ 4ನೇ ತರಗತಿಗೆ ಹೋಗ್ತಿರ್ತಕ್ಕಂಥವ್ರು, 4ನೇ ತರಗತಿ ಕಂಪ್ಲೀಟ್ ಮಾಡಿ 5ನೇ ತರಗತಿಗೆ, 5ನೇ ತರಗತಿ ಕಂಪ್ಲೀಟ್ ಮಾಡಿ 6ನೇ ತರಗತಿಗೆ ವಿಶೇಷವಾಗಿ ಈ ವರ್ಷ ಈ ಎಕ್ಸಾಮಿನೇಷನ್ಸನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಕ್ಸಾಮಿನೇಷನ್ಸನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ರವರ ಜನ್ಮದಿನದ ಪ್ರಯುಕ್ತ ಕಳೆದ ವರ್ಷದಿಂದ ಶಿಕ್ಷಣವೇ ಶಕ್ತಿ ಟ್ಯಾಲೆಂಟ್ ಅವಾರ್ಡನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ವರ್ಷವೂ ಕೂಡ ವಿದ್ಯಾರ್ಥಿಗಳಲ್ಲಿ ಸೂಕ್ತವಾಗಿ ಇರ್ತಕ್ಕಂತಹ ನಾಲೆಡ್ಜನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ಹೊರಗಡೆ ತೆಗಿತಕ್ಕಂಥ ಕೆಲಸವನ್ನು ಶಿಕ್ಷಣವೇ ಶಕ್ತಿ ಮಾಡ್ತಾ ಇದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ಬರ್ತಕ್ಕಂತಹ ನಿಮ್ಮ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನು ಇವ್ಯಾಲ್ಯುವೇಷನ್ ಮಾಡಲಿಕ್ಕೆ ನಿಮಗೆ ಒಟ್ಟು 4 ರೀತಿಯ ಬಹುಮಾನಗಳನ್ನು ಇಡಲಾಗಿದೆ. ಇಲ್ಲಿ ಮೊದಲನೇ ಬಹುಮಾನ 20,000, ಅದರಲ್ಲಿ 10,000 ಕ್ಯಾಶ್ ಪ್ರೈಸ್, ಇನ್ನು 10,000 ವೋಚರ್ ಪ್ರೈಸ್ ಇರುತ್ತೆ. ಸೆಕೆಂಡ್ ಪ್ರೈಸ್ 10,000, 5,000 ಕ್ಯಾಶ್ ಪ್ರೈಸ್. ಥರ್ಡ್ ಪ್ರೈಸ್ 5,000, 2,500 ಕ್ಯಾಶ್ ಪ್ರೈಸ್. ಹಾಗೆ ಎಕ್ಸಾಮಿನೇಷನ್ಸನ್ನು ಬರೀತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ವಿಶೇಷವಾಗಿ 2026-27ನೇ ಸಾಲಿನಲ್ಲಿ ಯಾರಿಗೆಲ್ಲ ಜವಾಹರ್ ನವೋದಯ ವಿದ್ಯಾಲಯ ಅಥವಾ ಸೈನಿಕ ಶಾಲೆ ಅಥವಾ ಮೊರಾರ್ಜಿ ಶಾಲೆಗಳಿಗೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿರೋದಿಲ್ವೋ, ನಿಮ್ಮ ಶಿಕಾರಿಪುರದಲ್ಲಿ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಶಿಕ್ಷಣವೇ ಶಕ್ತಿಯ ಮತ್ತೊಂದು ಭಾಗ ಕಂಟೆಂಟ್ ಬೇಸ್ಡ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಬಹರ್ಟ್ ಲೆಸ್ ಎಜುಕೇಷನ್ ಅಪ್ ಟು PUC ವರೆಗೂ ಇಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಇಲ್ಲಿನೂ ಕೂಡ ಶಾಲೆಯನ್ನು ಸಂಪೂರ್ಣವಾಗಿ ನೋಡಿ, ಇದರ ಫೀಚರ್ಸನ್ನು ಕೂಡ ನೋಡ್ಬೋದು. 5ನೇ ತರಗತಿ ಪಾಸಾಗಿ 6ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಸರ್ 6 ಪಾಸಾಗಿ 7 ಇದ್ದೀವಿ, ನೋ ಪ್ರಾಬ್ಲಮ್, ಖಂಡಿತ ಎಲ್ಲರೂ ಕೂಡ ಬನ್ನಿ. ಹಾಗಾದರೆ ಈ ಎಕ್ಸಾಮಿನೇಷನ್ಸಲ್ಲಿ ಏನನ್ನು ಇವ್ಯಾಲ್ಯುವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಈ ಎಕ್ಸಾಮಿನೇಷನ್ಸಲ್ಲಿ ಇವ್ಯಾಲ್ಯುವೇಷನ್ ಮಾಡ್ತಕ್ಕಂತಹ ವಿಷಯಗಳು ಕನ್ನಡ ಭಾಷೆ. ಸರ್ ಕನ್ನಡ ಭಾಷೆಯಲ್ಲಿ ನಿಮ್ಮ ಮಗುವಿಗೆ ಶಾಲೆಯಲ್ಲಿ ಇದುವರೆಗೂ ತಾನು ಅರ್ಥೈಸಿಕೊಂಡು ಇಟ್ಕೊಂಡಿರ್ತಕ್ಕಂತಹ ನಾಲೆಡ್ಜ್ ಎಷ್ಟು ಅನ್ನೋದನ್ನು ಒಂದಿಷ್ಟು ಬೇಸಿಕ್ ಗ್ರಾಮರನ್ನು, ಹಾಗೆ ಒಂದು ಪ್ಯಾಸೇಜನ್ನು ಕೊಟ್ಬಿಟ್ಟು ಓದಿ ಅರ್ಥ ಮಾಡ್ಕೊಳ್ತಕ್ಕಂತಹ ಸ್ಕಿಲ್ ಹೇಗಿದೆ ಹಾಗೂ ಪ್ರಶ್ನೆಗೆ ಉತ್ತರಿಸುವ ಸ್ಕಿಲ್ ಹೇಗಿದೆ ಅನ್ನೋದನ್ನು ನೋಡಲಾಗುತ್ತೆ. ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲೂ ಕೂಡ ಜೊತೆಗೆ ಗಣಿತ ಹಾಗೂ ಪರಿಸರ ಅಧ್ಯಯನ, ಮಾನಸಿಕ ಸಾಮರ್ಥ್ಯ, ಒಟ್ಟು 100 ಅಂಕಗಳಿಗೆ ಈ ಎಕ್ಸಾಮಿನೇಷನ್ಸನ್ನು ಇವ್ಯಾಲ್ಯುವೇಟ್ ಮಾಡಲಾಗುತ್ತೆ. ಸರ್ ಮಾನಸಿಕ ಸಾಮರ್ಥ್ಯ ಅಂದರೆ ಎಲ್ಲಿ? ಇದೇ ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಪಕ್ಕದಲ್ಲಿರೋ ಬೆಲ್ ಐಕನ್ ಟಚ್ ಮಾಡಿ ಆಲ್ ನೋಟಿಫಿಕೇಷನ್ ಆಗಿರಿ. ಮಂಜು ಸರ್ ಕೊಟ್ಟಿರ್ತಕ್ಕಂತಹ ಸುಮಾರು 600ಕ್ಕೂ ಹೆಚ್ಚು ವಿಡಿಯೋಗಳು ಈ ಯೂಟ್ಯೂಬ್ ಚಾನಲಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಿದೆ. ಅಲ್ಲಿ ಹೋಗಿ ಮಾನಸಿಕ ಸಾಮರ್ಥ್ಯವನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಎನ್ವೈರ್ನಮೆಂಟಲ್ ಸ್ಟಡೀಸ್ ಮತ್ತು ಮ್ಯಾಥಮೆಟಿಕ್ಸನ್ನು ಬೇಸಿಕ್ ಮ್ಯಾಥಮೆಟಿಕ್ಸ್, ಬೇಸಿಕ್ ಎನ್ವೈರ್ನಮೆಂಟಲ್ ಸ್ಟಡೀಸಲ್ಲಿ ಸಮಾಜ ಮತ್ತು ವಿಜ್ಞಾನವನ್ನು ಒಳಗೊಂಡಂತೆ 100 ಅಂಕಗಳಿಗೆ ಪ್ರಶ್ನೆಗಳನ್ನು ತಯಾರು ಮಾಡಲಾಗಿರುತ್ತೆ. ಈ ಎಕ್ಸಾಮಿನೇಷನ್ಸನ್ನು ಬರೀತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸನ್ಮಾನವನ್ನು ಮಾಡಿ ಸರ್ಟಿಫಿಕೇಟ್ಸನ್ನು ಕೂಡ ಇಶ್ಯೂ ಮಾಡಲಾಗುತ್ತೆ. ಖಂಡಿತವಾಗಲೂ ಕೂಡ ಇದುವರೆಗೂ ಶಾಲೆಯಲ್ಲಿ ಯಾವ ನಾಲೆಡ್ಜ್ ಇದೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ಈ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾವು ಫೇಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಬರ್ತಕ್ಕಂತಹ ಕರ್ನಾಟಕ ರಾಜ್ಯದ ಸಮಸ್ತ ಪೋಷಕರಿಗೂ ಕೂಡ ಯಾರೆಲ್ಲ ಫೋನ್ ಮಾಡ್ತಾ ಇದ್ದೀರಾ, ಸರ್ ಒಂದು ದಿನ ಮುಂಚಿತವಾಗಿ ನಾವು ಬಂದರೆ ನಮಗೆ ಅಲ್ಲಿ ವಸತಿಗೆ ಅವಕಾಶ ಇದೆಯಾ? ಖಂಡಿತವಾಗೂ ಕೂಡ ವಸತಿಗೆ ಅವಕಾಶ ಇದೆ. ಈ ಎಕ್ಸಾಮಿನೇಷನ್ಸ್ಗೆ ನಿಮಗೆಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಲಿಕ್ಕೆ 100 ರೂಪೀಸ್ 100 ರೂಪಾಯಿಗಳ ಚಾರ್ಜಸ್ ಮೀನ್ಸ್ ನಾಮಿನಲ್ ಫೀಸನ್ನು ಇಟ್ಟಿರ್ತಾರೆ. ಸೊ ಇಲ್ಲಿ ನೀವು ಈ ಎಕ್ಸಾಮಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಹಾಗೂ ಅವರ ಪೋಷಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ. ಸೊ ಎಲ್ಲರೂ ಕೂಡ ಈ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಕೂಡಲೇ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಕಳೆದ ವರ್ಷ ರಿಜಿಸ್ಟ್ರೇಷನ್ ಮಾಡದೇ ಸಾಕಷ್ಟು ಪೇರೆಂಟ್ಸ್ ಬಂದಿದ್ರಿ. ಅಲ್ಲಿ ಕ್ವಶನ್ ಪೇಪರ್ಸ್ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಬಾರ್ದು. ಪ್ರತಿಯೊಬ್ಬರು ಕೂಡ ಈ 3 ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಹಾಗಾದರೆ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸರ್? ಇದು ಶಿಕ್ಷಣವೇ ಶಕ್ತಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಹೋಗಲಿಕ್ಕೆ ಹಿಂಭಾಗದಿಂದ ಸಪೋರ್ಟಿವ್ ಆಗಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಣವೇ ಶಕ್ತಿ ಟಾಲೆಂಟ್ ಅವರ್ ದಿನಾಂಕ 29/3/2026 ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್, ಕೋರ್ಟ್ ಹತ್ತಿರ, ಚನ್ನಕೇಶವನಗರ, ಶಿಕಾರಿಪುರ. ಉತ್ತರ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಿಂದ ಬರ್ತಕ್ಕಂತಹ ಪೋಷಕರು ಶಿಕಾರಿಪುರ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಆಟೋ ವ್ಯವಸ್ಥೆ ಇದೆ, ನೀವೆಲ್ಲರೂ ಕೂಡ ಬರ್ಬೋದು. ಇನ್ನು ಶಿವಮೊಗ್ಗ, ದಾವಣಗೆರೆ ಅಥವಾ ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ಬೆಂಗಳೂರು, ತುಮಕೂರು, ಚಿತ್ರದುರ್ಗ ಈ ಕಡೆಯಿಂದ ಬರ್ತಕ್ಕಂತಹ ಪೋಷಕರು ಶಿವಮೊಗ್ಗ ನಗರದಿಂದ 45 ಕಿಲೋಮೀಟರ್ 40 ನಿಮಿಷ ಡಿಸ್ಟೆನ್ಸಲ್ಲಿ ನೇರವಾಗಿ ನಿಮಗೆ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಸಿಗುತ್ತೆ. ಕರ್ನಾಟಕ ರಾಜ್ಯದ ಪೋಷಕರ ಒತ್ತಾಯದ ಮೇರೆಗೆ ಕಂಪ್ಲೀಟ್ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಶಾಲೆಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳು ತನ್ನ ಬದುಕನ್ನು ಕಟ್ಕೋಬೇಕು. ಅಂತಹ ಶಾಲೆಯನ್ನು ಶಿಕ್ಷಣವೇ ಶಕ್ತಿ ಇವತ್ತು ನಿರ್ಮಿಸಿದೆ. ಖಂಡಿತವಾಗಲೂ ಕೂಡ ನಿಮಗೆಲ್ಲರಿಗೂ ಸ್ವಾಗತ ಇರುತ್ತೆ. ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಶಾಲೆ, ಚನ್ನಕೇಶವನಗರ, ಶಿಕಾರಿಪುರ. ಮತ್ತು ಅಡ್ರೆಸ್ ಏನಾದರೂ ಸಮಸ್ಯೆ ಇತ್ತು ಅಂದರೆ ಈ ನಂಬರಿಗೆ ನೀವು ಮೆಸೇಜ್ ಹಾಕೋದ್ರ ಮೂಲಕ ಅಥವಾ ಫೋನ್ ಮಾಡೋದ್ರ ಮೂಲಕ ತಾವು ಕೂಡ ಕಾಂಟ್ಯಾಕ್ಟನ್ನು ಮಾಡ್ಕೋಬೋದು. ಮತ್ತು ನಾನು ನನ್ನ ಮುಂದಿನ ವೀಡಿಯೋಸಲ್ಲಿ ಪುನಃ ಬರ್ತೇನೆ. ಈ ವರ್ಷ ಪುನಃ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ವತಿಯಿಂದ ರೆಸಿಡೆನ್ಷಿಯಲ್, ನಾನ್ ರೆಸಿಡೆನ್ಷಿಯಲ್, ಅದರ ಜೊತೆಗೆ ಆಫ್ಲೈನ್ ಕ್ಲಾಸಸ್ಗಳು ಶಿವಮೊಗ್ಗದಿಂದ 60 ಕಿಲೋಮೀಟರ್ ದೂರ ಇರ್ತಕ್ಕಂತಹ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲೂ ಕೂಡ ನಮ್ಮ ಆಫ್ಲೈನ್ ಕ್ಲಾಸಸ್ಸು ಕೂಡ ಇರುತ್ತೆ. ಇದ್ರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ಅಂತ ಹೇಳ್ತಾ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.